ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅಮೃತಧಾರೆ ಧಾರಾವಾಹಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಸೃಜನ್ ಭೂಮಿಕಾಗೆ ಕಾಲ್ ಮಾಡ್ತಾನೆ. ಆಗ ಭೂಮಿಕಾ ಮತ್ತು ಗೌತಮ್ ಇಬ್ಬರು ಕೂಡ ಹೊರಗಡೆ ಔಟಿಂಗ್ಗೆ ಅಂತ ಹೋಗಿರ್ತಾರೆ. ಆಗ ಇದೇನಿದು ಇವರು ಕಾಲ್ ಮಾಡ್ತಿದ್ದಾರಲ್ಲ ಅಂತ ಭೂಮಿಕಾ ಕಾಲನ್ನು ಪಿಕ್ ಮಾಡಿ ಹಲೋ ಸೃಜನ್ ಹೇಳಿ ಎಂದಾಗ, ಮೇಡಮ್ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳಬೇಕು ಅಂದಾಗ, ಏನು ಹೇಳಿ ಅಂದಾಗ, ಇಲ್ಲ ಮೇಡಮ್ ನೀವು ಎಲ್ಲಿದ್ದೀರಾ ಹೇಳಿ, ನಾನು ಇಲ್ಲೇ ಮನೆ ಹೊರಗಡೆ ಇದ್ದೀನಿ, ನೀವು ಬೇಗ ಬಂದರೆ ನಾವು ಮಾತಾಡ್ಬೋದು ಅಂತ ಹೇಳ್ತಾನೆ. ಆಗ ಅಯ್ಯೋ ನಾನಿಲ್ಲಿ ಹೊರಗಡೆ ಇದ್ದೀನಿ, ಒಂದು ½ ಬಂದುಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಹೌದಾ ಮೇಡಮ್, ಓಕೆ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಇತ್ತ ಸೃಜನ್ ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಭೂಮಿಕಾ ಬರ್ತಾರೆ. ಭೂಮಿಕಾ ಬಂದ ತಕ್ಷಣ ಹೇಳಿ ಸೃಜನ್ ಏನಾದರೂ ಇಂಪ್ರೂವ್ಮೆಂಟ್ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಆಗ ಸೃಜನ್ ಹಾಂ ಮೇಡಮ್, ನೀವು ಹೊರಗಡೆ ಇದ್ರಲ್ಲ, ಹೊರಗಡೆ ಇದ್ದಾಗ ಮಾತಾಡೋದಕ್ಕೆ ಸರಿ ಹೋಗೋದಿಲ್ಲ ಅಂತ ನಾನೇ ಮನೆಗೆ ಬರೋದಕ್ಕೆ ಹೇಳಿದೆ ಅಂತ ಹೇಳ್ತಾರೆ. ಆಗ ಹೌದಾ ಏನು ಹೇಳಿ ಸೃಜನ್ ಅಂತ ಹೇಳಿದಾಗ, ಮೇಡಮ್ ನೀವು ಸರದಲ್ಲಿ ಮೈಕ್ ಇಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಆ ಮೈಕ್ನ ಯಾರು ಇಟ್ಟಿದ್ದಾರೆ ಅಂತ ಈಸಿಯಾಗಿ ಕಂಡುಹಿಡಿಬೋದು ಮೇಡಮ್ ಅಂತ ಹೇಳ್ತಾರೆ. ಹೌದಾ ಅದು ಹೇಗೆ, ಅದು ತುಂಬಾ ಕಾನ್ಫಿಡೆನ್ಷಿಯಲ್ ವಿಷಯ ಅಲ್ವಾ ಅಂದಾಗ, ಇಲ್ಲ ಇಲ್ಲ ಅದೇ ಒಂದು ಕಂಪನಿಯಲ್ಲಿ ನನ್ನ ಫ್ರೆಂಡ್ ಕೆಲಸ ಮಾಡ್ತಿದ್ದಾನೆ, ಅವನಿಗೆ ಹೇಳಿದ್ರೆ ಅವನು ಈ ಒಂದು ವಿಷಯಕ್ಕೆ ಹೆಲ್ಪ್ ಮಾಡ್ತಾನೆ ಅಂದಾಗ, ಓ ಹೌದಾ ಹಾಗಾದರೆ ಓಕೆ ಸರಿ ಆಯಿತು, ಫಸ್ಟು ಅವರಿಗೆ ಅದನ್ನು ಹೇಳಿ, ಆದರೆ ಅದಕ್ಕೆಲ್ಲ ಅವರು ಹೆಲ್ಪ್ ಮಾಡ್ತಾರೆ ಅಂದಾಗ, ಹ್ಞೂ ಮೇಡಮ್ ಅವನು ನನ್ನ ಚಿಕ್ಕು ಗೆಳೆಯ, ಅವನು ಖಂಡಿತವಾಗ್ಲೂ ಹೆಲ್ಪ್ ಮಾಡೇ ಮಾಡ್ತಾನೆ ಮೇಡಮ್ ಅಂತ ಇತ್ತ ಸೃಜನ್ ಹೇಳ್ತಾರೆ. ಸೃಜನ್ ಹೇಳಿದ ಮಾತನ್ನು ಕೇಳಿ ಭೂಮಿಕಾಗೆ ತುಂಬಾ ಖುಷಿಯಾಗುತ್ತೆ. ಇತ್ತ ಭೂಮಿಕಾ ಮತ್ತು ಸೃಜನ್ ಇಬ್ಬರು ಕೂಡ ಮಾತಾಡ್ತಾ ಇರೋದನ್ನು ಶಾಕುಂತಲಾ ನೋಡ್ತಾರೆ. ಇದೇನಿದು ಇವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ, ಇವರಿಬ್ಬರು ಸೇರಿಕೊಂಡು ಏನೋ ಮಾಡ್ತಾ ಇದ್ದಾರೆ, ಏನು ಮಸ್ಲತ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ವಲ್ಲಪ್ಪ ದೇವ್ರೆ ಅಂತ ಯೋಚನೆ ಮಾಡಬೇಕಾದ್ರೆ, ಅಲ್ಲ ಸರದಲ್ಲಿ ಮೈಕ್ ಇಟ್ಟಿರೋ ವಿಷಯ ಏನಾದರೂ ಮಾತಾಡ್ತಾ ಇದ್ದಾರಾ, ಓ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅನಿಸುತ್ತೆ, ಅದಕ್ಕೆ ಅವನು ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಅಂತ ಇತ್ತ ಶಾಕುಂತಲಾ ಯೋಚನೆಯನ್ನು ಮಾಡ್ತಾ ಇರ್ತಾಳೆ. ನಂತರ ಮರುದಿನ ಮತ್ತೆ ಸೃಜನ್ ಭೂಮಿಕಾನ ಹುಡ್ಕೊಂಡು ಬರ್ತಾರೆ. ಆಗ ಭೂಮಿಕಾ ಬಂದು, ಸೃಜನ್ ಏನಾದರೂ ಇಂಪ್ರೂವ್ಮೆಂಟ್ ಇದೆಯಾ, ಏನಾದರೂ ಗೊತ್ತಾಯ್ತಾ ಅಂದಾಗ, ಹೌದು ಮೇಡಮ್ ಏನಾದರೂ ಗೊತ್ತಾಯ್ತಾ ಅಂತ ಕೇಳ್ತಿದ್ದೀರಲ್ಲ, ನೀವು ಈ ವಿಷಯನ ಕೇಳಿದ್ರೆ ತುಂಬಾ ಶಾಕ್ ಆಗ್ತೀರಾ ಮೇಡಮ್ ಅಂತ ಇತ್ತ ಸೃಜನ್ ಹೇಳ್ತಾರೆ. ಆಗ ಭೂಮಿಕಾ ಏನದು ಹೇಳಿ ಸೃಜನ್ ಅಂದಾಗ, ಸೃಜನ್ ಅತ್ತ ಇತ್ತ ಎಲ್ಲ ಕಡೆ ನೋಡಿ, ಮೇಡಮ್ ಈ ಒಂದು ಕೆಲಸನ ಮಾಡಿಸಿರೋದು ಒಂದು ಇಂಗ್ಸಂತೆ ಮೇಡಮ್ ಅಂತ ಹೇಳಿದಾಗ ಭೂಮಿಕಾಗೆ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದ್ದೀರಾ ಅಂದಾಗ, ಹೌದು ಮೇಡಮ್ ಈ ಕೆಲಸವನ್ನು ಮಾಡಿಸಿರೋದು ಒಂದು ಇಂಗ್ಸು ಅಂತ ಗೊತ್ತಾಗಿದೆ ನಮಗೆ ಅಂತ ಇತ್ತ ಸೃಜನ್ ಭೂಮಿಕಾಗೆ ಹೇಳೇ ಬಿಡ್ತಾನೆ. ಭೂಮಿಕಾ ಶಾಕ್ ಆಗಿ, ಅಯ್ಯೋ ಹೆಂಗಸ ಯಾರಿರಬಹುದು, ನಾವು ಭೂಪತಿ ಅಂತ ಅಂದ್ಕೊಂಡಿದ್ದೆ, ಬಟ್ ಇದು ಯಾರು ಮಾಡಿರ್ಬೋದು ಅಂತ ಮನಸ್ಸಲ್ಲೇನೆ ಭೂಮಿಕಾ ಯೋಚನೆಯನ್ನು ಮಾಡ್ತಾ ಇರ್ತಾಳೆ. ಆಗ ಅಲ್ಲ ಸೃಜನ್ ಅದು ಬಿಟ್ಟು ಬೇರೆ ಏನು ಗೊತ್ತಾಗಿಲ್ವಾ ಅಂತ ಕೇಳಿದಾಗ, ಸೃಜನ್ ಮೇಡಮ್ ನಾನು ಇವತ್ತು ಅಲ್ಲಿಗೆ ಹೋಗಿ ಎಲ್ಲವನ್ನು ತಿಳ್ಕೊಂಡು ಬಂದು ನಿಮಗೆ ಹೇಳ್ತೀನಿ ಅಂದಾಗ, ಅಯ್ಯೋ ಬೇಡ ಸೃಜನ್ ನಾನು ಬರ್ತೀನಿ ಅಂದಾಗ, ಬೇಡ ಮೇಡಮ್ ನೀವು ಇನ್ನೂ ಪ್ರೆಗ್ನೆಂಟು, ನೀವು ಈ ಥರ ವಿಷಯಕ್ಕೆಲ್ಲ ಓಡಾಡೋ ಅವಶ್ಯಕತೆ ಇಲ್ಲ, ನಾನು ಇದೀನಲ್ಲ ನಾನು ಎಲ್ಲ ನೋಡ್ಕೊಳ್ತೀನಿ, ನೀವು ಆರಾಮಾಗಿರಿ ಅಂತ ಹೇಳಿದಾಗ, ಅಯ್ಯೋ ಸೃಜನ್ ನೀವು ಆ ಥರ ಏನು ಅಂದ್ಕೊಳ್ಳೇಬೇಡಿ, ನಾನು ಬರ್ತೀನಿ ನಿಮ್ಮ ಜೊತೆ, ನನಗೂ ಯಾರು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ, ಹಾಗೆ ನಮ್ಮನೆಗೆ ಯಾರು ಅಪಾಯ ಮಾಡ್ತಿದ್ದಾರೆ ಅಂತ ನಾನು ತಿಳ್ಕೊಳ್ಳೇಬೇಕು ಅಂತ ಭೂಮಿಕಾ ಮತ್ತು ಸೃಜನ್ ಕಾರಲ್ಲಿ ಹೋಗ್ತಾ ಇರ್ತಾರೆ. ಅದನ್ನು ನೋಡಿದ ಶಾಕುಂತಲಾಗೆ ತುಂಬಾ ಶಾಕ್ ಆಗಿ, ಅಯ್ಯೋ ಇನ್ನು ನಮ್ಮ ಕತೆ ಮುಗೀತು ಅಂತ ಒಳಗಡೆ ಬರ್ತಾಳೆ. ಒಳಗಡೆ ಬಂದು ಅಲ್ಲಿ ಲಕ್ಷ್ಮೀಕಾಂತ್ ಕೂತಿರ್ತಾನೆ. ಆಗ ಅಣ್ಣ ಅಣ್ಣ ಅಂತ ಕರೀತಾಳೆ. ಏನು ಸಿಸ್ಟರ್ ಏನಾಯಿತು ನಿನಗೆ, ಯಾಕೆ ಈ ಥರ ಭಯ ಪಟ್ಕೊಂಡಿದ್ಯಾ, ಏನೋ ಟೆನ್ಷನಲ್ಲಿರೋ ಆಗಿದೆ ಅಂತ ಕೇಳಿದಾಗ, ಅಲ್ಲ ಅಣ್ಣ ನಾವು ಸರದಲ್ಲಿ ಮೈಕ್ ಇಟ್ಟಿದ್ವಲ್ಲ, ಅದು ಭೂಮಿಕಾಗೆ ಗೊತ್ತಾಗ್ಬಿಡುತ್ತೆ, ಅದ್ರ ಬಗ್ಗೆನೇ ಅವರು ಸೀಕ್ರೆಟಾಗಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅನಿಸುತ್ತೆ, ಇಬ್ಬರು ಕೂಡ ಒಟ್ಟಿಗೇನೆ ಕಾರಲ್ಲಿ ಹೋದ್ರು, ಆ ಭೂಮಿಕಾ ಪ್ರೆಗ್ನೆಂಟು, ಅವಳಿಂದ ನಮಗೆ ಇನ್ನು ಏನು ಸಮಸ್ಯೆ ಇಲ್ಲ, ಅವಳ ಪಾಡಿಗೆ ಅವಳು ಇರ್ತಾಳೆ ಅಂತ ನಾನು ಅಂದ್ಕೊಂಡು ಇವಳು ಪತ್ತೆದಾರಿ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾಳೆ, ಈಗ ಏನು ಮಾಡೋದು ಅಣ್ಣ ಅಂತ ಯೋಚನೆ ಮಾಡಬೇಕಾದ್ರೆ, ನಾನು ನಿನಗೆ ಮೊದಲೇ ಹೇಳಿದೆ ಸಿಸ್ಟರ್, ನೀನು ನನ್ನ ಮಾತನ್ನ ಕೇಳಲಿಲ್ಲ, ಈಗ ನಾವು ಅನುಭವಿಸ್ಲೇಬೇಕು, ಈ ಭೂಮಿಕಾ ಎಲ್ಲವನ್ನ ಕಂಡುಹಿಡಿತಾಳೆ, ಭೂಮಿಕಾ ಏನಾದರೂ ಎಲ್ಲವನ್ನ ಕಂಡುಹಿಡಿದ್ರೆ ನಮ್ಮ ಕತೆ ಮುಗೀತು ಅಷ್ಟೇ, ನಮಗೆ ಎಳ್ಳು ನೀರು ಬಿಟ್ಟಂಗೇನೆ ಅಂತ ಇತ್ತ ಲಕ್ಷ್ಮೀಕಾಂತ್ ಹೇಳ್ತಾನೆ. ನನಗಂತೂ ತುಂಬಾ ಭಯ ಆಗ್ತಿದೆ ಸಿಸ್ಟರ್, ಈಗ ಏನು ಮಾಡೋದು ಅಂತ ಲಕ್ಷ್ಮೀಕಾಂತ್ ಶಾಕುಂತಲನ ಕೇಳಿದಾಗ, ಇನ್ನೇನು ಮಾಡೋದು ಅಣ್ಣ, ಇನ್ನು ಒಂದೇ ದಾರಿ ಇರೋದು ಅಂತ ಹೇಳಿದಾಗ, ಏನು ಸಿಸ್ಟರ್ ಅಂತ ಹೇಳಿದಾಗ ಇತ್ತ ಶಾಕುಂತಲ ಭೂಮಿಕಾನ ಕೊಲ್ಲೋದು ಅಂದಾಗ, ಏನು ಮಾತಾಡ್ತಿದ್ದೆ ಸಿಸ್ಟರ್ ನೀನು, ಇಂಥ ಪರಿಸ್ಥಿತಿಯಲ್ಲಿ ಭೂಮಿಕಾ ಏನಾದರೂ ಕೊಲೆಗಿಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟು ನಾವು ಗೌತಮ್ ಕೈಗೆ ಸಿಕ್ಕಿಬಿದ್ದರೆ ಅಷ್ಟೇ ನಮ್ಮ ಕತೆಗೆ ಎಳ್ಳು ನೀರು ಬಿಡೋದಂತೂ ಗ್ಯಾರಂಟಿ, ನಮ್ಮನ್ನು ಒಬ್ಬರನ್ನೂ ಉಳಿಸಲ್ಲ ಅಂತ ಇತ್ತ ಲಕ್ಷ್ಮೀಕಾಂತ್ ಹೇಳ್ತಾನೆ. ಆದರೆ ಅಣ್ಣ ಆ ಭೂಮಿಕಾನ ಹೀಗೆ ಬಿಟ್ಟರೆ ನಮ್ಮ ಕೆಲಸವನ್ನು ಹಾಳು ಮಾಡ್ತಾಳೆ, ಅವಳನ್ನು ಹೀಗೆ ಬಿಡಲೇಬಾರ್ದು ಅಂತ ಇತ್ತ ಶಾಕುಂತಲ ಹೇಳ್ತಾಳೆ.
ಇಷ್ಟು ದಿನ ನಾವು ಮಾಡಿದ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಗದೇನೆ ಫೇಲ್ಯೂರ್ ಆಯಿತು. ಬಟ್ ಈಗ ನಾವು ಮಾಡೋ ಪ್ಲ್ಯಾನ್ ತುಂಬಾ ಚೆನ್ನಾಗಿರಬೇಕು. ಹಾಗೆಯೇ ಭೂಮಿಕಾ ಒಂದೇ ಏಟಿಗೆ ಬಿದ್ದೋಗಬೇಕು ಅಂತ ಪ್ಲ್ಯಾನನ್ನೇ ನಾವು ಮಾಡಬೇಕು ಅಂತ ಇತ್ತ ಶಾಕುಂತಲಾ ಲಕ್ಷ್ಮೀಕಾಂತ್ಗೆ ಹೇಳ್ತಾಳೆ. ಆಗ ಲಕ್ಷ್ಮೀಕಾಂತ್, ಏನು ಮಾಡ್ತೀಯೋ ಸಿಸ್ಟರ್, ಏನೋ ಗೊತ್ತಿಲ್ಲ ಸಿಸ್ಟರ್, ಆದರೆ ನಮ್ಮ ಕತೆಗೆ ಎಳ್ಳು ನೀರು ಬಿಡದೆ ಹೋದರೆ ಅಷ್ಟೇ ಸಾಕು, ನಮಗೆ ಏನು ಸಮಸ್ಯೆ ಆಗದೆ ಹೋದರೆ ಅಷ್ಟೇ ಸಾಕು ಸಿಸ್ಟರ್ ಅಂತ ಇತ್ತ ಲಕ್ಷ್ಮೀಕಾಂತ್ ಶಾಕುಂತಲಾಗೆ ಹೇಳ್ತಾರೆ. ಆಗ ಶಾಕುಂತಲಾ, ಹೌದು ಅಣ್ಣ, ಏನಾದರೂ ಮಾಡೇ ಮಾಡ್ತೀನಿ, ಅವಳನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾರೆ. ಈ ಕಡೆ ಸೃಜನ್ ಮತ್ತು ಭೂಮಿಕಾ ಇಬ್ಬರು ಕೂಡ ಆ ಒಂದು ಕಂಪನಿಗೆ ಹೋಗ್ತಾರೆ. ಕಂಪನಿಗೆ ಹೋಗಿ ಇಬ್ಬರು ಕೂಡ ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಸೃಜನ್ನ ಫ್ರೆಂಡ್ ಬರ್ತಾರೆ. ಸೃಜನ್ನ ಫ್ರೆಂಡ್ ಬಂದು, ಹಾಂ ನಮಸ್ಕಾರ ಮೇಡಮ್ ಅಂತ ಹೇಳ್ತಾರೆ. ಹಾಂ ನಮಸ್ಕಾರ ಅಂದಾಗ ಸೃಜನ್, ನೋಡಿ ಇವರೇನೆ, ಇವರಿಗೆ ಆ ಒಂದು ಕೆಲಸ ಆಗಬೇಕಾಗಿರೋದು, ನೋಡು ನೀನು ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಆದರೆ ಕೆಲಸ ಮಾತ್ರ ನೀಟಾಗಿ ಆಗಬೇಕು ಅಂತ ಸೃಜನ್ ಹೇಳ್ತಾರೆ. ಆಗ ಹಾಂ ಆಯಿತು, ನಾನು ನೀಟಾಗಿ ಎಲ್ಲ ಕೆಲಸವನ್ನು ಮಾಡಿಕೊಡ್ತೀನಿ, ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ, ಬಟ್ ಈ ಒಂದು ಕೆಲಸವನ್ನು ಮಾಡಿರೋದು ಹಾಗೆ ಈ ಒಂದು ಮೈಕನ್ನು ಇಡ್ಸಿರೋದು ಒಂದು ಹೆಂಗ್ಸು ಅಂತ ನನಗೆ ಗೊತ್ತಾಗಿದೆ. ಹಾಗೆಯೇ ಅದನ್ನು ಯಾರು ಪರ್ಚೇಸ್ ಮಾಡಿದ್ರು, ಹಾಗೆ ಅದನ್ನು ಯಾರು ಎಲ್ಲಿಂದ ಯಾರಿಗೆ ಕೊಟ್ಟರು, ಹೇಗೆ ಇಟ್ಟರು ಅನ್ನೋದನ್ನು ಇವತ್ತು ನಿಮಗೆ ಹೇಳ್ತೀನಿ ಅಂತ ಇತ್ತ ಸೃಜನ್ನ ಗೆಳೆಯ ಹೇಳ್ತಾರೆ. ಆಗ ಭೂಮಿಕಾಗಂತೂ ಖುಷಿಯಾಗುತ್ತೆ. ಅಂತೂ ಇಂತೂ ಈ ಒಂದು ವಿಷಯ ಗೊತ್ತಾದರೆ ನಮಗೆ ಯಾವುದೇ ತೊಂದರೆ ಇರೋದಿಲ್ಲ, ನಾವು ತೊಂದರೆಗಳಿಂದ ಬಚಾವಾಗಬಹುದು. ಹಾಗೆ ಗೌತಮ್ ಅವ್ರಿಗೂ ಕೂಡ ಈ ಒಂದು ವಿಷಯವನ್ನು ನಾನು ಅನಂತರ ಹೇಳಬಹುದು ಅಂತ ಭೂಮಿಕಾ ಯೋಚನೆಯನ್ನು ಮಾಡ್ತಾ ಇರ್ತಾಳೆ. ಈ ಕಡೆ ಮತ್ತೆ ಜೀವ ಮನೆಗೆ ಕುಡ್ಕೊಂಡು ಬಂದು ರಗಳೆಯನ್ನು ಮಾಡ್ತಾ ಇರ್ತಾನೆ. ಅದನ್ನು ನೋಡಿ ಜೀವನ ತಂದೆ ತಾಯಿಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ಮಹಿಮಾಗೂ ಕೂಡ ತುಂಬಾ ಬೇಜಾರಾಗ್ತಾ ಇರುತ್ತೆ. ಇದೇನಿದು, ಇವನು ಇದನ್ನೇ ದಿನ ಚಟವಾಗಿ ಮಾಡ್ಕೊಂಡ್ಬಿಟ್ನಲ್ಲ, ಈಗ ಏನು ಮಾಡೋದು, ಇವನೇನ ಜೀವ ಇಷ್ಟೊಂದು ಬದಲಾಗಿದ್ದಾನಲ್ಲ ಅಂತ ಮಹಿಮಾ ಯೋಚನೆಯನ್ನು ಮಾಡಿಕೊಂಡು ಅಣ್ಣನಿಗೆ ಹೇಳಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಸರದಲ್ಲಿ ಮೈಕನ್ನು ಇಟ್ಟಿದ್ದು ಶಾಕುಂತಲಾ ಅಂತ ಭೂಮಿಕಾಗೆ ಗೊತ್ತಾಗೇ ಬಿಡುತ್ತಾ. ಹಾಗೇನೆ ಜೀವ ಎಲ್ಲ ಸತ್ಯವನ್ನು ಗೌತಮ್ಗೆ ಹೇಳ್ತಾಳ ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.